ಬುಲೆಟ್ ಬೈಕ್ ಕ್ರೇಜ್ಗೆ ಹಾಸನದಲ್ಲಿ ಒಂದು ಬಲಿಯಾಗಿದೆ. ಸ್ಕೂಟಿಯಲ್ಲಿ ಹೋದ ಯುವತಿಯರು ವಾಪಸ್ ಬರುವಾಗ ಸ್ನೇಹಿತರ ಬುಲೆಟ್ ಏರಿದ್ದಾರೆ. ಪ್ರಿಯಾ ಮತ್ತು ಸ್ವಾತಿ ಬುಲೆಟ್ ಓಡಿಸಿಕೊಂಡು ಬರುವಾಗ ಅಪಘಾತ ಸಂಭವಿಸಿದೆ. ಇಬ್ಬರು ಹೆಲ್ಮೆಟ್ ಧರಿಸದೆ ವೇಗವಾಗಿ ಬುಲೆಟ್ ಓಡಿಸಿದ್ದಾರೆ. ಈ ವೇಳೆ ರಸ್ತೆ ಉಬ್ಬು ನೋಡದೆ ಆಯ ತಪ್ಪಿ ಬಿದ್ದಿದ್ದಾರೆ. ಈ ವೇಳೆ ಇಬ್ಬರಿಗೂ ಗಂಭೀರ ಗಾಯ ಆಗಿದ್ದು ಪ್ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಅಪಘಾತದಲ್ಲಿ ಪ್ರಿಯಾ ಜೊತೆಗಿದ್ದ ಸ್ವಾತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 4 ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ಸ್ವಾತಿ ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸ್ವಾತಿ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಅಪಘಾತದಿಂದ ಮೃತ ಪ್ರಿಯಾ ಕುಟುಂಬ ಆಘಾತಕ್ಕೊಳಗಾಗಿದೆ. ಮಗಳ ಕಳೆದುಕೊಂಡ ಪ್ರಿಯಾ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ, ಅಮ್ಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಾರೆ ಸರ್. ನನ್ನ ಎರಡು ಹೆಣ್ಮಕ್ಳು ಎಜುಕೇಶನ್ಗೋಸ್ಕರ ಇಲ್ಲೇ ಅವ್ರ ಮನೆ ಮಾಡ್ಕೊಂಡಿದ್ರು. ಅವರು ಆ ತಂದೆ ಆರ್ಮಿಯಲ್ಲೇ ಇದ್ರು. ಅವರಿಗೆ ಇಬ್ಬರು ಮಕ್ಕಳು. ಇಬ್ಬರು ಮಕ್ಕಳಲ್ಲಿ ಇವಳೇ ಚಿಕ್ಕಳು ಅಂತ ಕಾಣಿಸುತ್ತೆ. ಹಂಗಾಗಿ ಅವರು ಏನೋ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಈ ಜಿಲ್ಲಾಡಳಿತ ಅಂಶನ ಹಾಕಿದೆ. ಮಾಡ್ತಾ ಇರೋರಿಗೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಹಿಂಭಾಗ ಕೂತಿದ್ರಲ್ಲ ಅವರು ಏನೋ ಅಚಾನಕ್ ಬ್ರೇಕ್ ಹೊಡೆದಾಗ ಏನು ಗೊತ್ತಿಲ್ಲ ಅದ್ರ ಮಾಹಿತಿ ಬಗ್ಗೆ. ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ಅಂತ ತಲೆಗೆ ಏಟ್ ಬಿದ್ದಿರೋದ್ರಿಂದ ಪ್ರಿಯಾ ಸರ್ ಅವರು ನಮ್ಮ ಸ್ನೇಹಿತರ ಮಗಳು. ಬ್ರೇಕ್ ಫೇಲ್ ಆಗಿ ಸ್ಕೂಲ್ ಬಸ್ ಅಪಘಾತಕ್ಕೀಡಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಘಟನೆ ನಡೆದಿದ್ದು ಬ್ರೇಕ್ ಫೇಲ್ ಆಗಿ ಬಸ್ ಹಿಂದಕ್ಕೆ ಚಲಿಸಿದೆ. ಈ ವೇಳೆ ಹೆಚ್ಚಿನ ಅನಾಹುತ ತಪ್ಪಿಸಲು ಚಾಲಕ ಬಸ್ನ ಗೋಡೆ ಹಾಗೂ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದಾಗಿ ಬಸ್ನ ಹಿಂಭಾಗ ಜಖಂಗೊಂಡಿದ್ದು ಬಸ್ನಲ್ಲಿದ್ದ ಮಕ್ಕಳೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಮಲ್ಲೇಶ್ವರಂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಬಸ್ ಅಪಘಾತ ಕುರಿತಾಗಿ ಶಾಸಕ ಗೋಪಾಲಯ್ಯ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇಳಿಜಾರು ಇದ್ದ ಕಾರಣ ಹಿಂದಕ್ಕೆ ಬಸ್ ಬಂದು ಅಪಘಾತ ಆಗಿದೆ. ಶಾಲಾ ಬಸ್ಗಳು ಕಂಡೀಷನ್ನಲ್ಲಿ ಇರಬೇಕು ಅಂತ ಶಾಲಾ ಆಡಳಿತ ಮಂಡಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ನ್ಯಾಷನಲ್ ಶಾಲೆಯ ಬಸ್ಸು ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕ್ಲಬ್ ರೋಡ್ ಹತ್ತಕ್ಕಂಥ ಸಂದರ್ಭದಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿ ಅವನು ಹಿಂದೆ ತಿರ್ಗಾ ಬಂದು ಸುಮಾರು ಒಂದು 60-70 ಮೀಟ್ರು ಹಿಂದಕ್ಕೆ ಬಂದು ಈ ಕಂಬಕ್ಕೆ ಹೊಡೆದು ಕಂಬದಿಂದ ಮರಕ್ಕೆ ಹೊಡೆದು ನಿಂತಿರ್ತಕ್ಕಂಥದ್ದು. ಆ ಬಸ್ನಲ್ಲಿ ಸಂಪೂರ್ಣವಾಗಿ ಮಕ್ಕಳಿದ್ರು. ದೈವ ಕೃಪೆಯಿಂದ ಯಾರಿಗೂ ಏನಾಗಿಲ್ಲ. ಕಂಬಗಳೋಗಿದೆ. ಅಧಿಕಾರಿಗಳು ತಕ್ಷಣ ಬಂದು KB ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಬಸ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ತಕ್ಷಣ ಕಂಬವನ್ನು ಹಾಕಿ ಎಲೆಕ್ಟ್ರಿಕ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು 2-3 ಅವರಲ್ಲಿ ಆ ಕೆಲಸನೂ ಸಹ ಮುಗಿತದೆ. ಬಟ್ ಇದು ಹತ್ತಬೇಕಾದ್ರೆ ಬ್ರೇಕ್ ಫೇಲ್ಯೂರ್ ಆಗಿ ಹಿಂದಕ್ಕೆ ಬಂದಾಗಿರ್ತಕ್ಕಂಥ ಅವಘಡ ಇದು. ಸರ್, ಇದು ನಾನು ಕರೆ ಕೊಡ್ತಕ್ಕಂಥದ್ದು ಬರೀ ಒಂದು ಸ್ಕೂಲ್ ಅಲ್ಲ, ಎಲ್ಲ ಶಾಲೆಯ ಮಕ್ಕಳನ್ನ ಕರ್ಕೊಂಬರ್ತಕ್ಕಂಥ ಅವರವರ ವೆಹಿಕಲ್ಗಳು ಕಂಡೀಷನ್ ಆಗಿರಬೇಕು. ಇವತ್ತಾಗಿರ್ತಕ್ಕಂಥದ್ದಲ್ಲಿ ಬಹುಶಃ ದೊಡ್ಡ ಅವಘಡ ಆಗಬೇಕಾಯಿತು. ದೇವರ ದಯೆಯಿಂದ ಆ ಥರ ಆಗಿಲ್ಲ. ಮಕ್ಕಳಿದ್ದು ಅವು ಎಲ್ಲ ಸಣ್ಣ ಮಕ್ಕಳಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಆ ಸಂಸ್ಥೆಯ ಬಸ್ಸುಗಳನ್ನು ಸರಿಯಾಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನ ಚೆಕ್ ಮಾಡಿ ಅದನ್ನ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದೆಹಲಿಯ ಕಂಟೋನ್ಮೆಂಟ್ನಲ್ಲಿರುವ ಆರ್ಮಿ ಪಬ್ಲಿಕ್ ಶಾಲೆಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಕೂಡಲೇ ಶಾಲಾ ಆಡಳಿತ ಮಂಡಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು, ಸ್ಥಳಕ್ಕೆ ಬಂದ ಶ್ವಾನ ದಳ ಹಾಗೂ ಬಾಂಬ್ ಸ್ಕ್ವಾಡ್ ತಂಡ ಶಾಲೆಯಲ್ಲಿ ಪರಿಶೀಲನೆ ಮಾಡಿತು. ಸದ್ಯಕ್ಕೆ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಶಾಲೆ ಸುತ್ತಮುತ್ತ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಲವರ್ನ ನಂಬಿ ಹೋದ ಯುವತಿ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಯುವತಿ ದೂರು ಕೊಟ್ಟಿದ್ದು, ನಿಖಿಲ್ ಡಿಕ್ಸನ್ ಅನ್ನುವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಫೆಬ್ರವರಿ 14ರಂದು ವಿಲ್ಲಾವೊಂದರಲ್ಲಿ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದ ಡಿಕ್ಸನ್ ಯುವತಿಯ ಜೊತೆ ಸ್ನೇಹ ಬೆಳೆಸಿ ಆಕೆಗೆ ಪ್ರಪೋಸ್ ಮಾಡಿದ್ದ. ಇಬ್ಬರು ಪ್ರೀತಿಯಲ್ಲಿದ್ದರು. ಕಳೆದ 14ನೇ ತಾರೀಕು ಯುವತಿಯನ್ನ ಡಿಕ್ಸನ್ ಪಾರ್ಟಿಗೆ ಕರೆದಿದ್ದ. ಈ ವೇಳೆ ಸ್ನೇಹಿತ ನಿಖಿಲ್ ಕೂಡ ಬಂದಿದ್ದ. ಈ ವೇಳೆ ಯುವತಿಗೆ ಒತ್ತಾಯಪೂರ್ವಕವಾಗಿ ಮತ್ತು ಭರಿಸುವ ವಸ್ತು ತಿನ್ನಿಸಿ ಇಬ್ಬರು ಅತ್ಯಾಚಾರ ಎಸಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂತ ಯುವತಿ ಆರೋಪಿಸಿದ್ದು ದೂರು ದಾಖಲಿಸಿದ್ದಾರೆ. Sexual assault. These two people, Dixon and Nikhil, both of them assaulted me, and they were threatening me not to go against them or file a case because they actually assaulted me, and that was the truth.
But before I could do anything, they have made a false case against me and the people who are helping me, saying that I'm honey trapping and I'm extorting money. I have not taken even 1 rupee from them, and this Nikhil and Dixon always do this thing. This happened with me. This could happen with multiple girls. This is like a sex racket. So this happens thrice in a week because I have analyzed it. I've seen how many times they go to that villa. I've been seeing his stories. I've observed. I've spoken to his own friends. They do it on a daily basis. And if it happened to me, it will happen to other girls, and I will stand. ಚಿಕ್ಕಮಗಳೂರಿನಲ್ಲಿ ಕಾಡಾನೆಗೆ ಕಾರ್ಮಿಕ ಮಹಿಳೆ ಬಲೆ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಲಾಠಿ ಚಾರ್ಜ್ ಖಂಡಿಸಿ ಶೃಂಗೇರಿ ಬಂದ್ ಮಾಡಲಾಗಿದೆ. ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಹೋಬಳಿ ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವರ್ತಕರು ಬೆಂಬಲ ಕೊಟ್ಟಿದ್ದಾರೆ. ಉಳಿದಂತೆ ಪೆಟ್ರೋಲ್ ಬಂಕ್, ಮೆಡಿಕಲ್ ಶಾಪ್, ಬಸ್ ಸಂಚಾರ, ಆಟೋ ಸಂಚಾರ ಎಂದಿನಂತೆ ಇದೆ. ಇನ್ನು ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಬಾಳೆಹೊನ್ನೂರಿನಲ್ಲಿ ಮಲೆನಾಡು ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಜೆಸಿ ಸರ್ಕಲ್ನಲ್ಲಿ ಶಾಮಿಯಾನ ಅಳವಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದ್ದು, ಸರ್ಕಾರ ಸ್ಥಳೀಯ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಡಿಎನ್ ಜೀವರಾಜ್, ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಆದ್ರೆ ಅಧಿಕಾರ ಇದೆ ಅಂತ ದಬ್ಬಾಳಿಕೆ ಮಾಡಿದ್ರೆ ಬೇಜವಾಬ್ದಾರಿತನದ ಭರವಸೆಗಳನ್ನು ನಾವು ನಂಬೇಕಾ? ಈಶ್ವರ್ ಖಂಡ್ರೆ ಅವ್ರು ಬರಬೇಕು ಅಂತ ಹೇಳಿ. ಕೊಪ್ಪಳದ ಹಲವರ್ತಿ ಗ್ರಾಮದಲ್ಲಿ ದಲಿತರ ಮೇಲೆ ಮತ್ತೆ ದೌರ್ಜನ್ಯ ನಡೆಸಲಾಗಿದೆ. ಹಲವರ್ತಿ ಗ್ರಾಮದ ಬೀರಲಿಂಗೇಶ್ವರ ಜಾತ್ರೆ ವಿಚಾರಕ್ಕೆ ಗಲಾಟೆ ಆಗಿದೆ. ದಲಿತರ ಧ್ವಜದ ವಿಚಾರವಾಗಿ ಗಲಾಟೆ ಆಗಿದ್ದು, ನಂತರ ದಲಿತರ ಕೇರಿಗೆ ನುಗ್ಗಿ ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದು, ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿ ದಲಿತರ ಕೇರಿಗೆ ನುಗ್ಗಿ ಗಲಾಟೆ ಹಿನ್ನೆಲೆ ಇವತ್ತು ಆಯೋಜನೆಯಾಗಿದ್ದ ವಿರಾಟ ಪರ್ವ ಬಯಲಾಟ ರದ್ದಾಗಿದೆ. ಬಯಲಾಟಕ್ಕಾಗಿ ರಂಗವೇದಿಕೆ ಸಿದ್ಧಪಡಿಸಲಾಗಿತ್ತು, ಆದರೆ ಗಲಾಟೆಯಿಂದಾಗಿ ವಿರಾಟ ಪರ್ವ ಬಯಲಾಟ ರದ್ದಾಗಿದೆ. ವಿರಾಟ ಪರ್ವ ಬಯಲಾಟದಿಂದ ಮಳೆ ಬೆಳೆ ಚೆನ್ನಾಗಿ ಬರಲಿದೆ ಅನ್ನುವ ನಂಬಿಕೆ. ಬಯಲಾಟ ರದ್ದಾದರೆ ಗ್ರಾಮಕ್ಕೆ ಒಳ್ಳೆಯದಾಗಲ್ಲ ಅನ್ನೋ ನಂಬಿಕೆ ಗ್ರಾಮಸ್ಥರದ್ದು. ಹಾಗಾಗಿ ವೇದಿಕೆಯ ಹಾಗೆಯೇ ಉಳಿಸಿ ವಾತಾವರಣ ತಿಳಿಯಾದ ನಂತರ ಬಯಲಾಟ ಆಡೋದಕ್ಕೆ ಕಲಾವಿದರು ನಿರ್ಧರಿಸಿದ್ದಾರೆ. ಎಐ ಶೃಂಗಸಭೆಯಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಕೋಲಾರದಲ್ಲಿ ಯುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ನಗರದ ಜೂನ್ ಲೈಟ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದು, ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಡಹಗಲೇ ಚಿನ್ನದಂಗಡಿ ದರೋಡೆ ಮಾಡಿರೋ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬೆಂಚೆ ಗೇಟ್ ಬಳಿ ನಡೆದಿದೆ. ಬೊಲೆರೋ ವಾಹನದಲ್ಲಿ ಬಂದ 4 ಕಳ್ಳರು ಜಗದಾಂಬ ಚಿನ್ನದಂಗಡಿಗೆ ದಾಳಿ ಮಾಡಿ ಕಳ್ಳತನ ಮಾಡಿದ್ದಾರೆ. ಜ್ಯುವೆಲ್ಲರಿ ಶಾಪ್ ಒಳಗೆ ಎಂಟ್ರಿ ಕೊಟ್ಟ 3 ಅಂಗಡಿ ಮಾಲೀಕರ ಮುಖಕ್ಕೆ ಕಾರದ ಪುಡಿ ಎರಚಿ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಕಳ್ಳರು ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನಿಸಲು ಮುಂದಾದಾಗ ಬ್ಯಾಂಕ್ನಲ್ಲಿದ್ದ ಸೈರನ್ ಜೋರಾಗಿ ಮೊಳಗಿದೆ. ಈ ವೇಳೆ ಕಳ್ಳರು ಸ್ಥಳದಿಂದ ಕಾಲು ಕಿತ್ತಿದ್ದು, ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಬ್ಯಾಂಕ್ ಹಿಂಬದಿ ಇದ್ದ ಗ್ರಿಲ್ ಕಟ್ ಮಾಡಿ ಕಳ್ಳರು ಒಳನುಗ್ಗಿದ್ದಾರೆ. ಬಳಿಕ ಸ್ಟ್ರಾಂಗ್ ರೂಮ್ ಹತ್ತಿರ ಹೋಗಿ ವೈರ್ ಕಟ್ ಮಾಡುವ ವೇಳೆ ಸೈರನ್ ಹೋಗಿದ್ದು, ಸ್ಥಳದಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಚಂದ್ರಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದಲ್ಲಿ ಸ್ವಾಮೀಜಿಗಳ ಕೈವಾಡ ಇದೆ ಅನ್ನುವ ಆರೋಪದ ಬಗ್ಗೆ ಗದಗದಲ್ಲಿ ಮಾತನಾಡಿರೋ ಆದ್ರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ, ಚಂದ್ರಲಮಾಣಿ ಬಗ್ಗೆ ಮಾತಾಡಿದ್ದು ಸತ್ಯ. ಆಡಿಯೋದಲ್ಲಿ ನಾನೇ ಮಾತಾಡಿದ್ದು, 6 ತಿಂಗಳ ಹಳೆಯದದು. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಮಾತಾಡಿದ್ದೇನೆ. ಆದರೆ ಈ ಲೋಕಾಯುಕ್ತ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನ್ನನ್ನು ಗ್ರಾಮದಿಂದ ಓಡಿಸಲು ಶಾಸಕರು ಯತ್ನಿಸಿದ್ರು. ಇಡೀ ಕ್ಷೇತ್ರದಲ್ಲಿ ಶಾಸಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಅಡವೆ ನಂದೇ ಹೌದು, ನಾನು ಮಾತಾಡಿದ್ದು ಕೂಡ ನಿಜ ಇದೆ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಗಣಿಗಾರಿಕೆ ವಿರುದ್ಧ ನಾನು ಮಾತಾಡ್ಕೊಂತ ಬಂದಿದ್ದೆ. ನಮ್ಮೂರ ಹಿರಿಯರಿಗೆ ಫೋನ್ ಹಚ್ಚಿ ದುಡ್ಡನ್ನು ಕೊಡ್ತೀವಿ ಸ್ವಾಮೀಜಿಯವರಿಗೆ ಮಠವನ್ನು ಬಿಡಿಸ್ರಿ ಅಂತೇಳಿ ಇವರೇ ಖುದ್ದಾಗಿ ಮಾತಾಡಿದ ಅಡವೆ ಕೂಡ ನನ್ನ ಹತ್ರ ಇದೆ.
ಈಗೇನು ಬಿಡುಗಡೆ ಆಗಿದೆ ಆ ಅಡವೆ ನಂದೇ ಹೌದು. ಈಗ ಹಾಕಿರ್ತಕ್ಕಂಥ ಟ್ರ್ಯಾಪಿಗೆ ನನಗೆ ಸಂಬಂಧವೇ ಇಲ್ಲ. ಅದು ಏನಾದ್ರು ಸಂಬಂಧ ಐತೆ ಅಂತೇಳಿ ಅದನ್ನು ಪ್ರೂವ್ ಮಾಡಿದರೆ ಅವ್ರು ಏನು ಶಿಕ್ಷೆ ಕೊಟ್ಟರು ಅದಕ್ಕೆ ನಾನು ಅನುಭವಿಸ್ತೀನಿ. ನಾನು ಇಷ್ಟೇ ಹೇಳೋದು, ನಮಗೆ ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ನೋವುಗಳು ಭಾಳ ಇದ್ದಾವೆ. ಅದನ್ನು ನಾನು ಸ್ವಯಂ ಅನುಭವಿಸಿದ್ದೀನಿ. ಅದನ್ನು ಒಬ್ಬರು ಸ್ವಾಮಿಯಾಗಿ ನಾನು ಅದನ್ನು ಅನುಭವಿಸಿದ್ದೀನಿ. ಅಲ್ಲ, ಆ ಅಡವೆ ಶಾಸಕ ಚಂದ್ರು ಲಮಾಣಿ ಲಂಚ ಪ್ರಕರಣ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಜಾರ ಸಮಾಜ ಟಾರ್ಗೆಟ್ ಆಗಿದೆ. ಚಂದ್ರು ಲಮಾಣಿ ಇದನ್ನ ನ್ಯಾಯಯುತವಾಗಿ ಎದುರಿಸ್ತಾರೆ. ಅವರು ಶಾಸಕರಿದ್ದಾರೆ. ಅವರು ಮಾತನಾಡಿರುವ ಆಡಿಯೋ ಕೂಡ ಲೀಕ್ ಆಗಿದೆ. ನಾನು ಇದರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬಂಜಾರ ಸಮಾಜವನ್ನ ಟಾರ್ಗೆಟ್ ಮಾಡ್ತಾ ಬಂದಿದೆ ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ, ರಮೇಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ನಮ್ಮ ಚಂದ್ರು ಲಮಾಣಿ ಬಗ್ಗೆ ಏನು ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ, ಅದು ಏನಾಗಿದೆ, ನ್ಯಾಯಯುತವಾಗಿ ಅವರು ಎದುರಿಸ್ತಾರೆ, ಶಾಸಕರಿದ್ದರೆ ಎದುರಿಸ್ತಾರೆ. ಇವತ್ತು ಕೋರ್ಟಲ್ಲೂ ಕೂಡ ಇದೆ, ಅದ್ರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆಡಿಯೋ ಏನು ಲೀಕ್ ಆಗಿದ್ದಾವೆ, ಏನೇನು ಚರ್ಚೆ ಆಗಿದ್ದಾವೆ, ಯಾವ ರೀತಿ ರಾಜಕೀಯವಾಗಿ ಅವರು ಟಾರ್ಗೆಟ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ಒಂದಂತೂ ಸತ್ಯ, ಈ ಕಾಂಗ್ರೆಸ್ ಸರ್ಕಾರ ಬಂಜಾರ ಸಮಾಜದ ಬಗ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅನುಮಾನಗಳಿಲ್ಲ. ಮತ್ತು ಯಾರೇ ಅಯೋಗ್ಯರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ? ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಯಾವ ಪ್ರಿಯಾಂಕಾ ಖರ್ಗೆ ಹೊತ್ತೇನೋ ಭಾಷಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತನಾಡ್ತಾ ಇದ್ದಾರೆ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಏನಾದ್ರು ಇದೆಯಾ? ಹಾಗಾದ್ರೆ ಅಲ್ಲ, ಅದು ತಪ್ಪದು, ಅದು ಬಹಳ ತಪ್ಪಿದೆ. ಅದರಲ್ಲಿ ಮತ್ತೆ ಪ್ರಶ್ನೆನೇ ಇಲ್ಲ, ತಪ್ಪಿದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಎಲ್ಲ ಪಕ್ಷದಲ್ಲೂ ಇದ್ದದ್ದೇ ಅದು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು, ಮಂತ್ರಿಗಳು, ಶಾಸಕರು ಜೈಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲ, ಹಾಗೆ ತಪ್ಪು ಅನ್ನುವಂಥದ್ದನ್ನು ಹೇಳ್ತಾನಲ್ಲ, ತಪ್ಪು ಮನುಷ್ಯ ಆಗಿ ತಪ್ಪು ಮಾಡ್ತಾನೆ ಬಿಟ್ಟರೆ ಮತ್ತೆ ಬೇರೆ ಯಾರು ತಪ್ಪು ಮಾಡಿ ಸರ್, ಭಾಳ ಡ್ಯಾಮೇಜ್ ಅದು. ಪಕ್ಷಕ್ಕೆ ಭಾಳ ದೊಡ್ಡ ಡ್ಯಾಮೇಜ್ ಇರ್ತದೆ, ಪ್ರಶ್ನೆನೇ ಇಲ್ಲ. ಅವರನ್ನು ಕರೆದು, ನಮ್ಮ ಹಿರಿಯರೆಲ್ಲ ಕರೆದು ಅದನ್ನು ಯಾವ ರೀತಿಯಾಗಿ ಮಾತಾಡ್ತಾರೆ ನೋಡೋಣ. ತೊಗೊಳ್ಳೋದು 100% ಆ್ಯಕ್ಷನ್ ತರಬೇಕು. ಹೌದು, ಆ್ಯಕ್ಷನ್ ತೊಗೊಳ್ಳೋದೇ ಇದೆ. ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ಹೇಗೆ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡೋದು BJP, ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತರು ಶಾಸಕ ಬಂದ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದೂ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕು. ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತ ಟ್ರ್ಯಾಪ್ ವಿಚಾರ ಬಿಜೆಪಿಗೆ ಭಾರಿ ಮುಜುಗರ ತರಿಸಿದೆ. ಹೀಗಾಗಿ ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆ ಮಾಡಿದ್ದು ಚಂದ್ರು ಲಮಾಣಿಗೆ ನೋಟಿಸ್ ಕೊಡಲು ತೀರ್ಮಾನಿಸಿದ್ದಾರೆ. ಪ್ರಕರಣದ ವಿವರಣೆ ಕೇಳಿ ನೋಟಿಸ್ ಕೊಡೋದು ಮುಂದಾಗಿತ್ತು. ಚಂದ್ರು ಲಮಾಣಿ ವಿವರಣೆ ಕೊಟ್ಟ ಬಳಿಕ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಬೆನ್ನಲ್ಲೇ ಬಾಗಲಕೋಟೆ ನಗರಕ್ಕೆ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ. ಕಿಲ್ಲಾ ಗಲ್ಲಿಯ ಅಂಬಾ ಭವಾನಿ ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪಂಕಾ ಮಸೀದಿಯ ಪಕ್ಕದಲ್ಲೇ ದೇವಸ್ಥಾನವಿದ್ದು ದೇವಸ್ಥಾನದ ಬಳಿ ಕೇವಲ 20 ರಿಂದ 30 ಜನರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಉಳಿದಂತೆ ಸಾರ್ವಜನಿಕರಿಗೆ ಕಿಲ್ಲಾ ಗಲ್ಲಿಯಲ್ಲಿ ಸಂಪೂರ್ಣ ನಿಷಿದ್ಧ ಮಾಡಲಾಗಿದೆ. ಇನ್ನು ಯತ್ನಾಳ್ಗೆ ತೇರದಾಳ ಶಾಸಕ ಸಿದ್ದು ಸಬದಿ ಸಾಥ್ ಕೊಟ್ಟಿದ್ದು ಯತ್ನಾಳ್ ಪರ ಕಾರ್ಯಕರ್ತರು ಜೈಕಾರ ಹಾಕಿದ್ರು. ಸದ್ಯ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಇನ್ನು ಕಲ್ಲು ತೂರಾಟ ಪ್ರಕರಣ ಸಂಬಂಧ ಗಾಯಾಳು ಅಶೋಕ್ ಬಾರ್ಕೆರ್ ಅವರನ್ನ ಯತ್ನಾಳ್ ಭೇಟಿಯಾದರು. ಹಳೆ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುವನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು.
ಬಾಗಲಕೋಟೆ ಗಲಭೆ ಪ್ರಕರಣದ ಕುರಿತಾಗಿ ಹಾವೇರಿಯಲ್ಲಿ ಮಾತಾಡಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮೊದಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ವರ್ಗಾವಣೆ ಮಾಡಲಿ, ಎಸ್ಪಿಯಿಂದ ಹಿಡಿದು ಎಲ್ಲಾ ಪೊಲೀಸ್ ಆಫೀಸರ್ಗಳನ್ನು ವರ್ಗಾವಣೆ ಮಾಡಿ. ಮಸೀದಿಯಿಂದ ಚಪ್ಪಲಿ ಮತ್ತು ಕಲ್ಲು ಬಂದಿದೆ. ಪೊಲೀಸರು ಇನ್ಸೈಡ್ ತನಿಖೆ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ. ಪಿತೂರಿ ಮಾಡಿದವರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಈ ರೀತಿ ಮುಂದೆ ಆಗಲ್ಲ ಅಂತ ಹೇಳಿದ್ದಾರೆ. ಅವನಿಗೆ ಈಗ ಆಯ್ತು ರೀ, ಈ ಕ್ರಿಯೇಟ್ ಯಾರು ಮಾಡಿದರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ, ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಲ್ವ? ಕ್ರಿಯೇಟ್ ಮಾಡಿದವ್ರು ಯಾರು? ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು. ಅಲ್ಲಿ SP ಟ್ರಾನ್ಸ್ಫರ್ ಮಾಡಬೇಕು. ಅವನಿಗೆ ಏಟು ಬಿದ್ದರು, ಏಟು ಬಿದ್ದಿಲ್ಲ ಅಂತಾನೆ ಅವನು. ಇದೆಂಥ SP? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. SPಯಿಂದ ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ಬಾಗಲಕೋಟೆಯ ಕಲ್ಲೆಸೆತ ಪ್ರಕರಣ ಖಂಡಿಸಿ ಧಾರವಾಡ ಜಿಲ್ಲಾ ಕಚೇರಿ ಎದುರು ಮರಾಠ ಪ್ರಸಾರಕ ಮಹಾಮಂಡಳಿ ಪ್ರತಿಭಟನೆ ಮಾಡಿತು. ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಶಾಂತಿಯುತ ಮೆರವಣಿಗೆಯಲ್ಲಿ ಭಾಗಿಯಾದ ಜನರು ಹಾಗೂ ಪೊಲೀಸ್ ಮೇಲೆ ಕಲ್ಲು ಎಸೆಯಲಾಗಿದೆ. ಕಲ್ಲು ಎಸೆದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದು DC ಮೂಲಕ CMಗೆ ಮನವಿ ರವಾನೆ ಮಾಡಿದ್ದಾರೆ. ಸಿಎಂ ಸುದೀರ್ಘ ಟ್ವೀಟ್ ವಿಚಾರವಾಗಿ ಮಾತಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿದ್ದರಾಮಯ್ಯಗೆ ಬಿಜೆಪಿ ಮೇಲೆ ಕೋಪ ಕಡಿಮೆಯಾಗಿದೆ ಅನ್ಸುತ್ತೆ, ಅದಕ್ಕಾಗಿ ಕುರಿಗಾಹಿ ಸಿಎಂ ಆಗಿದ್ದನ್ನು ಸಹಿಸ್ತಾ ಇಲ್ಲ ಅಂತ ಅವರ ಪಕ್ಷದವರಿಗೆ ಪರೋಕ್ಷವಾಗಿ ಹೇಳಿದ್ದಾರೆ. ಕುರ್ಚಿ ಅಲ್ಲಾಡಿದಾಗ ನಿಮಗೆ ಜಾತಿ ನೆನಪಾಗುತ್ತೆ. ಸಿದ್ದರಾಮಯ್ಯನವರೇ ನಿಮ್ಮ ಸಮಾಜದ ಜನ ಇವತ್ತು ಬೀದಿಗೆ ಬಂದಿದ್ದಾರೆ. 90,000 ಸತ್ತ ಕುರಿಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಈಗ ಸಿಎಂ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರಿಗೆ BJP ಮೇಲೆ ಸಿಟ್ಟು ಕಡಿಮೆ ಆಗಿದೆ. ಪಾಪ ಅದನ್ನು BJP ಮೇಲೆ ಹೇಳಿದ್ದಾರೆ ಅಂತ ನೀವು ಭಾವಿಸುವಂಥ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನು ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಐಂದ್ರ ಹೇಳಿಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ. ಈ ಬಜೆಟಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಏನು ದಾಡಿ ಆಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ? ಏನೋ ಆಕಸ್ಮಿಕವಾಗಿ ಕುರಿ ಮೇಕೆಗಳು ಸಾಯ್ತದ ಇದ್ದಾವೆ ರಾಜ್ಯದಲ್ಲಿ. ಅದರ ಪರಿಹಾರದ ಬಾಕಿ ಅನುಗ್ರಹ ಯೋಜನೆ 45 ಕೋಟಿ ರೂಪಾಯಿ ಇವತ್ತಿಗೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ದಿವಾಳಿ ಆಗಿದೆ ಹಾಗಾದ್ರೆ ರಾಜ್ಯ ಸರ್ಕಾರ, ಹಾಗಾದರೆ ಖಜಾನೆ ಖಾಲಿ ಆಗಿದೆ. ಹಾಗಾದರೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ. ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನೀವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ನಿನ್ನೆ ಮಡಿಕೇರಿಯಲ್ಲಿ ಮಾತನಾಡಿದ ಸಚಿವ ಮಹದೇವಪ್ಪ ದಲಿತ ಸಿಎಂ ಬಗ್ಗೆ ಮತ್ತೆ ದನಿ ಎತ್ತಿದ್ರು. ಇದೇ ವಿಚಾರವಾಗಿ ಇಂದು DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್, ಅವರಿಗೆ ಇಲ್ಲಿಂದಲೇ ನಮಸ್ಕಾರ ಅಂತ ಹೇಳಿದರು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಇನ್ನು ಮೈಸೂರಲ್ಲಿ ಸಚಿವ ವೆಂಕಟೇಶ್ ಮಾತನಾಡಿ, ಮಹದೇವಪ್ಪ ಸಿಎಂ ಆದ್ರೆ ಮೋಸ್ಟ್ ವೆಲ್ಕಮ್. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಸೀಟ್ ಖಾಲಿ ಇಲ್ಲ, ಖಾಲಿ ಇದ್ರೆ ತಾನೇ ದಲಿತ, ಕುರುಬ, ಲಿಂಗಾಯತ ಸಿಎಂ ಅನ್ನೋದು ಅಂತ ವೆಂಕಟೇಶ್ ಹೇಳಿದ್ದಾರೆ. ಮಹದೇವಪ್ಪ ನಂಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಸಂತೋಷ. ಮಹದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತೀನಿ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದ್ಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆಯ್ತು ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ. ಇನ್ನು ಕುಮಟಾದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಚರ್ಚೆ ಆದ ತಕ್ಷಣ ಸಿಎಂ ಮಾಡೋಕ್ಕಾಗೋದಿಲ್ಲ. ಸಿಎಂ ಆಕಾಂಕ್ಷಿಗಳು ಹಲವು ಜನ ಇದ್ದಾರೆ, ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗ ಸಿಎಂ ಇದ್ದಾರೆ, ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದರು. ಚರ್ಚೆ ಆಗದೆ ಎಲ್ಲ ರೀತಿ ಚರ್ಚೆ ಆಗ್ತಿದೆ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ, ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿ ಎಲ್ಲ ರೀತಿ
ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನರೇಗಾ ಬಚಾವೋ ಆಂದೋಲನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಣದೀಪ್ ಸುರ್ಜೇವಾಲಾ ಆಗಮಿಸಿದ್ದು ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಗೆ ಪರ್ಯಾಯವಾಗಿ ರಾಜ್ಯದಿಂದ ಯೋಜನೆ ತರ್ತೀರಾ ಎಂಬ ವಿಚಾರದ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಮ್ಮ ಹೋರಾಟ ಕೇಂದ್ರದ ವಿರುದ್ಧವಾಗಿದೆ. ಕೇಂದ್ರ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ, ಗೈಡ್ಲೈನ್ಸ್ ಕೊಟ್ಟಿಲ್ಲ. ದೊಡ್ಡ ದೌರ್ಜನ್ಯ ನಡೀತಾ ಇದೆ. ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಮೈಸೂರಲ್ಲಿ ಮಾತನಾಡಿರೋ ಶಾಸಕ ಅನಿಲ್ ಚಿಕ್ಕಮಾದು, ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಶಾಸಕರ ಕ್ಷೇತ್ರದಲ್ಲಿ ಯತೀಂದ್ರ ಹಸ್ತಕ್ಷೇಪ ವಿಚಾರದ ಬಗ್ಗೆಯೂ ಮಾತನಾಡಿರೋ ಅನಿಲ್ ಚಿಕ್ಕಮಾದು, ನನ್ನ ಕ್ಷೇತ್ರದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇಟ್ಟ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ಗುತ್ತಿಗೆದಾರರ ಭವನದಲ್ಲಿ ಮಾತನಾಡಿದ ಅವರು, ಸರ್ಕಾರದಲ್ಲಿ ನಮ್ಮ 36,000 ಕೋಟಿ ಬಿಲ್ ಪೆಂಡಿಂಗ್ ಇದೆ. ಈ ಸರ್ಕಾರದಿಂದ ನಮಗೆ ಯಾವುದೇ ಅನುಕೂಲವಾಗಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಭಿಕ್ಷುಕರ ದುಡ್ಡನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಳಕೆ ಮಾಡಿಕೊಳ್ತಾ ಅನ್ನುವ ಚರ್ಚೆ ಶುರುವಾಗಿದೆ. ಭಿಕ್ಷುಕರ ಹೆಸರಲ್ಲಿ ಪ್ರತಿ ವರ್ಷ ಸುಮಾರು 100 ಕೋಟಿ ಹಣ ಸಂಗ್ರಹವಾಗುತ್ತೆ. ಈ ಹಣವನ್ನು ಕೇಂದ್ರ ಪರಿಹಾರ ಸಮಿತಿಗೆ ಜಿಬಿಎ ಹಸ್ತಾಂತರ ಮಾಡಬೇಕು. ಆದರೆ ಈವರೆಗೂ ಹಣವನ್ನು ಹಸ್ತಾಂತರ ಮಾಡಿಲ್ಲ. ಅದು ನಾವು ನೋಡ್ತೇವೆ, ಹಂತ ಹಂತವಾಗಿ ಏನು ಸೆಸಿದೆ ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಇಟ್ ಟು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್. ಇದೆ, ವಿ ವಿಲ್ ವೆರಿಫೈ ದ ಡೀಟೇಲ್ಸ್. ಪತ್ರ ಬಂದಿದೆ. We will ask the concerned corporations to make the transfers. ಬಾವಿಗೆ ಬಿದ್ದಿದ್ದ ಕಾಡು ಹಂದಿಯನ್ನ ರಕ್ಷಿಸಿರುವ ಘಟನೆ ಚಾಮರಾಜನಗರದ ವೈಶಂಪಾಳ್ಯದಲ್ಲಿ ನಡೆದಿದೆ. ನೀರು ಅರಸಿ ಬಂದ ಕಾಡು ಹಂದಿ ಗ್ರಾಮದ ಲಿಂಗರಾಜು ಅನ್ನೋರಿಗೆ ಸೇರಿದ 70 ಅಡಿ ಆಳದ ಬಾವಿಗೆ ಬಿದ್ದಿದ್ದು ಅರಣ್ಯ ಸಿಬ್ಬಂದಿ ಆಗಮಿಸಿ ಕಾಡು ಹಂದಿ ರಕ್ಷಣೆ ಮಾಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ 3ನೇ ಆವೃತ್ತಿಯ ಡ್ರಗ್ಸ್ ಫ್ರೀ ಕರ್ನಾಟಕ ಹಾಗೂ ದೈಹಿಕ ಸದೃಢತೆ ಸಲುವಾಗಿ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 1ರಂದು ಮ್ಯಾರಥಾನ್ 10K ಹಾಗೆಯೇ 5K ರನ್ ನಡೆಯಲಿದ್ದು ಮ್ಯಾರಥಾನ್ನ ಜೆರ್ಸಿ, ರೂಟ್ ಮ್ಯಾಪ್, ಪದಕಗಳ ಅನಾವರಣ ಮಾಡಲಾಗಿದೆ. ಡಿಜಿಐಜಿಪಿ ಎಂಎಸ್ ಸಲೀಂ ಮ್ಯಾರಥಾನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಎನ್ಇಬಿ ಸಂಸ್ಥೆಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಸತತ 3ನೇ ವರ್ಷ ಅವರು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿದ್ದಾರೆ. ಮತ್ತು ಈ ಒಂದು ಈವೆಂಟ್ 3ನೇ ಸಂಖ್ಯೆಯಲ್ಲಿ ಬರ್ತಾ ಇದೆ, ಅದಕ್ಕೆ ಸ್ಪಾನ್ಸರ್ ಮಾಡಿ ಈ ಒಂದು ಒಳ್ಳೆ ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಅದರ ಜೊತೆ ಎಲ್ಲರೂ ಬನ್ನಿ, ಜಾಸ್ತಿ ಜನ ಬನ್ನಿ. ಆ್ಯಂಡ್ ಮೋರವರ್ ಐಕಾನಿಕ್ ವಿಧಾನಸೌಧ ಮುಂದೆ ಪ್ರಾರಂಭ ಆಗಿ ಎಲ್ಲೇ ಎಂಡ್ ಆಗುವಂಥದ್ದು, ಇದು ಒಂದೇ ಮ್ಯಾರಥಾನ್ ಆ ವೆನ್ಯೂನಲ್ಲಿ ಆಗುವಂಥದ್ದು. ಸೊ ಅದರಿಂದ ಇದರ ಬಗ್ಗೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ತಮ್ಮೆಲ್ಲರಿಗೆ ನಾನು ಸಂಡೇ ಬೆಳಿಗ್ಗೆ 6 ಗಂಟೆಗೆ ನೋಡ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡು ನಾನು ಮಾತನಾಡ್ತೀನಿ. ಹುಬ್ಬಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ ರಣಜಿ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ. ನಾಳೆಯಿಂದ ಫೆಬ್ರವರಿ 28ರವರೆಗೆ ಪಂದ್ಯ ನಡೆಯಲಿದ್ದು ಕರ್ನಾಟಕ ಮತ್ತು ಜಮ್ಮು ಮತ್ತು ಕಾಶ್ಮೀರ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನು ನಾಳೆ ರಣಜಿ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಉಭಯ ತಂಡದ ನಾಯಕರಾದ ದೇವದತ್ ಪಡಿಕ್ಕಲ್ ಹಾಗೂ ಜಮ್ಮು ಕಾಶ್ಮೀರ ತಂಡದ ನಾಯಕ ಪಾರಸ್ ಡೋಗ್ರಾ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಫೈನಲ್ ಪಂದ್ಯ ಆಡ್ತಾ ಇರೋದು ಖುಷಿ ಇದೆ ಅಂತ ಹೇಳಿಕೊಂಡಿದ್ದಾರೆ. ಕೈಯಲ್ಲಿ ಲಾಂಗ್ ಹಿಡಿದು ಮತ್ತೊಬ್ಬ ನಟ ವಿವಾದವನ್ನೀಗ ಮೈ ಮೇಲೆ ಎಳ್ಕೊಂಡಿದ್ದು ಸ್ಟಾರ್ ಸಿನಿಮಾದ ನಾಯಕ ಶರತ್ ಪ್ರಕಾಶ್ ಕೈಯಲ್ಲಿ ಲಾಂಗ್ ಹಿಡಿದು ಪೋಸ್ ಕೊಟ್ಟಿದ್ದಾರೆ. ಇದೇ ಫೆಬ್ರವರಿ 26ಕ್ಕೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಆಪ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ. ಅಭಿಮಾನಿಗಳು ಹೆಸರಿಟ್ಟಿರುವ ವಿರೋಶ್ ಎಂಬ ಹೆಸರಲ್ಲೇ ಮದುವೆ ನಡೆಯಲಿದೆ ಅಂತ ಘೋಷಣೆ ಮಾಡಿದ್ದಾರೆ.